ಕಾವೇರಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಳೆ ಆಗ್ತಾ ಇರೋದ್ರಿಂದ ತಮಿಳುನಾಡಿಗೆ ಆಲ್ರೆಡಿ ನೀರನ್ನ ಬಿಡಲಾಗಿದೆ. ಆದ್ರೂ ಕೂಡ ಸಾಕಾಗ್ತಾ ಇಲ್ಲ, ಇನ್ನು ನೀರ್ ಬಿಡಬೇಕು ನೀವು ಅಂತ ತಮಿಳುನಾಡು ಮತ್ತೆ ಖ್ಯಾತಿ ತೆಗಿತಾ ಇದೆ. ನೀರ್ ಬಿಟ್ಟ ಮೇಲೂ ಕೂಡ ಹೊಸ ವರಸೆಯನ್ನ ಶುರು ಮಾಡ್ಕೊಂಡಿದೆ ತಮಿಳುನಾಡು. ಕಬಿನಿಯಿಂದ ತಮಿಳುನಾಡಿಗೆ ಇಲ್ಲಿ ತನಕ 12,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ನಮಗೆ ಅಷ್ಟು ಸಾಕಾಗಲ್ಲ ಅಂತ ತಮಿಳುನಾಡು ಮತ್ತೆ ಖ್ಯಾತಿ ತೆಗಿತಾ ಇರೋದು. ನಮಗೆ ನಮ್ಮ ಪಾಲಿನ 17 TMC ನೀರು ಬೇಕು ಅಂತ ಕೇಳ್ತಾ ಇದೆ ತಮಿಳುನಾಡು. ಕೂಡಲೇ ನೀರನ್ನ ಹರಿಸಬೇಕು ಅಂತ ಖ್ಯಾತೆ ತೆಗೆದಿದ್ದು ತಮಿಳುನಾಡು ಕಾನೂನು ಸಚಿವ ನಿರ್ಮಲ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. 15 ದಿನ ತಮಿಳುನಾಡಿಗೆ 3,500 ಕ್ಯೂಸೆಕ್ ನೀರು ಹರಿಸೋದಕ್ಕೆ CWMA ಆದೇಶ ಕೊಟ್ಟಿದೆ. ಇದೀಗ ಹೆಚ್ಚುವರಿ ನೀರು ಬಿಟ್ಟರೂ ಕೂಡ ತಮಿಳುನಾಡಿನಿಂದ ಕಿರಿಕ್ ಯಾಕೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಇಷ್ಟು ನೀರು ಸಾಕಾಗಲ್ಲ, ಮತ್ತೆ ನೀರು ಬಿಡಬೇಕು ಕರ್ನಾಟಕ ಅಂತ ಅಲ್ಲಿನ ಕಾನೂನು ಸಚಿವರು ನಿರ್ಮಲ್ ಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತೆ. ಸೊ ನೀರು ಬಿಟ್ಟರೂ ಕೂಡ ಸಾಕಾಗಲ್ಲ, ನೀರು ಕೊಡದೇ ಇದ್ರೂ ಕೂಡ ಖ್ಯಾತೆ, ತಮಿಳುನಾಡಿನ ಖ್ಯಾತೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಪದೇ ಪದೇ ನೋಡೋದಕ್ಕೆ ಸಿಗ್ತಾನೆ ಇರುತ್ತೆ. ಬಟ್ ಈಗ ರಾಜ್ಯದಲ್ಲಿ ಉತ್ತಮ ಮಳೆ ಆಗ್ತಾ ಇರೋದ್ರಿಂದ ಸದ್ಯಕ್ಕೆ ಸಮಸ್ಯೆ ಇಲ್ಲ. ತಮಿಳುನಾಡಿಗೆ ಕೊಡಬೇಕಾಗಿರೋ ನೀರನ್ನ ಆಲ್ರೆಡಿ ರಾಜ್ಯ ಬಿಟ್ಟಾಗಿದೆ. ಆದ್ರೂ ಕೂಡ ಸಾಕಾಗಲ್ಲ, ಇನ್ನೂ ಹೆಚ್ಚುವರಿ ಪ್ರಮಾಣದಲ್ಲಿ ನೀರು ಬೇಕು ಅಂತ ತಮಿಳುನಾಡು ಖ್ಯಾತಿ ತೆಗಿತಾ ಇದೆ.